ಈಗ ನಿಮ್ಮ ಈ ರೀತಿ ನಿಮ್ಮ ಮೇಲೆ ಅಣ್ಣಾಮಲೈ ಅವರು ಬಂದಿರೋ 3 ಜನ ಫೋಟೋ ಹಾಕಿ ಅಂದ್ರೆ ಬೇಕು ಫಿಲ್ಮ್ ಫೇರ್ ಅವಾರ್ಡ್ ಕೊಡಬೇಕು ನಾಟಕ ಮಾಡ್ತೀರ ಅಂತೇಳಿ ಅರ್ಧ ಟ್ರೋಲ್ ಮಾಡ್ತಾರೆ. ಅಂದರೆ ಆತ್ಮಹತ್ಯೆ ಹತ್ಯೆ ಓಕೆ, ಅದ್ರ ಮೇಲೆ ದೂರು ಕೊಟ್ಟರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ. ಆತ್ಮಹತ್ಯೆ ಅದು ಸಮರ್ಥನೀಯನಾ? ಹತ್ಯೆ ಸಮರ್ಥನೀಯನಾ? ಸರ್ಕಾರಿ ಆತ್ಮಹತ್ಯೆ ಅಲ್ಲ, ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ. ಅವ್ರೇನು ಆಫೀಸಿಗೆ ಬಂದಿಲ್ಲಂತೆ. ಈಗ ಕೌನ್ಸಿಲ್ ಸೆಕ್ರೆಟರಿನ ಭೇಟಿ ಮಾಡಿ ಆಮೇಲೆ ಅವ್ರ ಹತ್ರ ಹೋಗ್ತೀವಿ. ಈಗ ನಿಮ್ಮ ಈ ರೀತಿ ನಿಮ್ಮ ಮೇಲೆ ಅಣ್ಣಾಮಲೈ ಅವರು ಬಂದಿರೋ 3 ಜನ ಫೋಟೋ ಹಾಕಿ ಅಂದ್ರೆ ಬೇಕು ಫಿಲ್ಮ್ ಫೇರ್ ಅವಾರ್ಡ್ ಕೊಡಬೇಕು ನಾಟಕ ಮಾಡ್ತೀರ ಅಂತೇಳಿ ಅರ್ಧ ಟ್ರೋಲ್ ಮಾಡ್ತಾರೆ. ಅಂದರೆ ಆತ್ಮಹತ್ಯೆ ಹತ್ಯೆ ಓಕೆ, ಅದ್ರ ಮೇಲೆ ದೂರು ಕೊಟ್ಟರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ. ಆತ್ಮಹತ್ಯೆ ಅದು ಸಮರ್ಥನೀಯನಾ? ಹತ್ಯೆ ಸಮರ್ಥನೀಯನಾ? ಸರ್ಕಾರಿ ಆತ್ಮಹತ್ಯೆ ಅಲ್ಲ, ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ. ಅವ್ರೇನು ಆಫೀಸಿಗೆ ಬಂದಿಲ್ಲಂತೆ. ಈಗ ಕೌನ್ಸಿಲ್ ಸೆಕ್ರೆಟರಿನ ಭೇಟಿ ಮಾಡಿ ಆಮೇಲೆ ಅವ್ರ ಹತ್ರ ಹೋಗ್ತೀವಿ. ಈಗ ನಿಮ್ಮ ಈ ರೀತಿ ನಿಮ್ಮ ಮೇಲೆ ಅಣ್ಣಾಮಲೈ ಅವರು ಬಂದಿರೋ 3 ಜನ ಫೋಟೋ ಹಾಕಿ ಅಂದ್ರೆ ಬೇಕು ಫಿಲ್ಮ್ ಫೇರ್ ಅವಾರ್ಡ್ ಕೊಡಬೇಕು ನಾಟಕ ಮಾಡ್ತೀರ ಅಂತೇಳಿ ಅರ್ಧ ಟ್ರೋಲ್ ಮಾಡ್ತಾರೆ. ಅಂದರೆ ಆತ್ಮಹತ್ಯೆ ಹತ್ಯೆ ಓಕೆ, ಅದ್ರ ಮೇಲೆ ದೂರು ಕೊಟ್ಟರೆ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡಿದ್ರೆ ವ್ಯಂಗ್ಯ. ಆತ್ಮಹತ್ಯೆ ಅದು ಸಮರ್ಥನೀಯನಾ? ಹತ್ಯೆ ಸಮರ್ಥನೀಯನಾ? ಸರ್ಕಾರಿ ಆತ್ಮಹತ್ಯೆ ಅಲ್ಲ, ಅದು ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಆರೋಪ ಮಾಡಬೇಕಾಗತ್ತೆ. ಅವ್ರೇನು ಆಫೀಸಿಗೆ ಬಂದಿಲ್ಲಂತೆ. ಈಗ ಕೌನ್ಸಿಲ್ ಸೆಕ್ರೆಟರಿನ ಭೇಟಿ ಮಾಡಿ ಆಮೇಲೆ ಅವ್ರ ಹತ್ರ ಹೋಗ್ತೀವಿ.